ಸೊ ಬಿಗ್ ಬಾಸ್ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ನಿಮ್ಮ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. 2014 ಇಂದ ಸ್ಟಾರ್ಟ್ ಮಾಡ್ತೀರಾ ಜರ್ನಿನ. ಸೊ ಹೆಂಗೆ ಮಾಡೆಲ್ ಹೌದು, ಆಕ್ಟರ್ ಕೂಡ ಹೌದು, ಒಬ್ಬ ಅಥ್ಲೀಟ್ ಕೂಡ ಹೌದು. ಸೊ ಎಲ್ಲ ಒಂಥರ ಮಿಕ್ಸ್ ಆಫ್ ಕ್ಯಾರೆಕ್ಟರ್, ಹೌದು, ಮಿಕ್ಸ್ ಆಫ್ ಈವೆಂಟ್ಸ್, ಮಿಕ್ಸ್ ಆಫ್ ಫೀಲ್ಡ್ಸ್ ಅಂತಾನೆ ಹೇಳ್ಬೋದು. ಮಿಕ್ಸ್ ಆಫ್ ಟ್ಯಾಲೆಂಟ್. ಮಿಕ್ಸ್ ಆಫ್ ಟ್ಯಾಲೆಂಟ್, ಹೌದು. ಐ ಮೀನ್ ಇಟ್ಸ್ ಆಲ್ ಗಾಡ್ ಸೇಸ್ ಒನ್ ಲೈಫ್ ಬ್ರದರ್. ಹೆಂಗೆ ಸ್ಟಾರ್ಟ್ ಆಯ್ತು ನಿಮ್ದು, ಹೆಂಗೆ ಏನ್ ಮಾಡ್ಬೇಕು ಅಂತ ಬಂದಿದ್ದು? ಸಿ, ನಾನು ಕಾಲೇಜ್ ಮುಗಿಸಿದಾಗ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಕ್ರಿಕೆಟರ್. ನಾನು ಐ ಮೀನ್ ಆಲ್ವೇಸ್ ಟೋಲ್ಡ್ ನನ್ನ ಫಸ್ಟ್ ಲವ್ ಕ್ರಿಕೆಟ್ ಅಂತಲೇ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ. ಸೊ ಕ್ರಿಕೆಟನ್ನೇ ಆಡ್ಕೊಂಡು ಬಂದವನು ಸ್ಕೂಲಿಂದ. ನಾವೊಂದು ಮಂಗಳೂರಿಂದ ಒಂದು 25-30 ಕಿಲೋಮೀಟರ್ಸ್ ಹೊರಗಡೆ ಇದ್ದಂಥ ಊರಲ್ಲಿ ಸೂರತ್ಕಲ್ ಅಂತ ಒಂದು ಊರಿದೆ ಮಂಗಳೂರಲ್ಲೇ. ಸೊ ಅಲ್ಲಿ ವಿ ಡಿಂಟ್ ಹ್ಯಾವ್ ಬೇಸಿಕ್ ದೊಡ್ಡ ಫೆಸಿಲಿಟಿ ಇರಲಿಲ್ಲ ನಮ್ಮ ಸ್ಕೂಲಲ್ಲಿ ಕ್ರಿಕೆಟ್ಗೆ. ಆದ್ರೂ ನಾವೇ ಬೇಸಿಕ್ ಫೆಸಿಲಿಟೀಸ್ ಮಾಡಿ ಮಂಗಳೂರಲ್ಲಿ ಇದ್ದಂಥ ಆ ಪ್ರೀಮಿಯರ್ ಸ್ಕೂಲ್ ಕಾಲೇಜಸ್, ಅಲೋಶಿಯಸ್ ಕಾಲೇಜ್ ಅದು ಇದು ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ನಾವು ಕಾಂಪೀಟ್ ಮಾಡ್ತಾ ಇದ್ವಿ. ಅಲ್ಲಿ ಆಲ್ಮೋಸ್ಟ್ ವಿನ್ ಆಗ್ತಿದ್ವಿ. ಸೊ ದ್ಯಾಟ್ ಗೇವ್ ದ ಕಾನ್ಫಿಡೆನ್ಸ್. ಚಿಕ್ಕ ಒಂದು ಇದರಲ್ಲಿ ಬಂದಿದ್ರು, ಲೈಕ್ ಊರಿಂದ ಬಂದಿದ್ರು ವಿ ಕ್ಯಾನ್ ಕಾಂಪೀಟ್ ಅಂತ. ಸೊ ಕಾಂಪೀಟ್ ಅಂತ ಬಂದಾಗ ನಾನು ನೋಡೋಣ, ಐ ಮೀನ್ ಲೈಫಲ್ಲಿ ಒನ್ ಲೈಫ್. ಆವಾಗಲೇ ನನಗೆ ಐ ಮೀನ್ ವೆನ್ ಐ ವಾಸ್ ಸ್ಮಾಲ್ ನಾನು ಒಂದೇ ಹೇಳೋದು, ಒನ್ ಲೈಫ್ ಆ್ಯಂಡ್ ಯು ಗಿವ್ ಯೋರ್ ಬೆಸ್ಟ್, ಜಸ್ಟ್ ಗಿವ್ ಯೋರ್ ಬೆಸ್ಟ್, ಆಮೇಲೆ ನೋಡೋಣ ಅಂತ. ಯಾವುದೇ ನೀವು ಏನು ಇಷ್ಟಪಡ್ತೀರ ಅದಕ್ಕೆ ಗಿವ್ ಯೋರ್ ಬೆಸ್ಟ್, ಮತ್ತೆ ಬರುತ್ತೆ. ಐ ಮೀನ್ ವಾಟ್ ಎವರ್ ಕಮ್ಸ್ ಗಾಡ್ ಗಿವ್ಸ್ ಅಂತ. ಸೊ ತುಂಬ ಟ್ರೈ ಮಾಡಿದೆ ಆ್ಯಕ್ಚುಲಿ. ವಾಂಟ್ ಟು ಬಿ ಇನ್ ದ ಕ್ರಿಕೆಟ್ ಫೀಲ್ಡ್, ವಾಂಟ್ ಟು ಪ್ಲೇ ಫಾರ್. ಅದೇ ಫಸ್ಟ್ಗೆ ಕರ್ನಾಟಕ ಆಡಬೇಕಂತ ಮನಸ್ಸಿರುತ್ತೆ, ಆಮೇಲೆ ಅಲ್ಲಿಂದ ಮೇಲೆ ಹೋಗ್ಬೇಕಂತ. ದೊಡ್ಡ ಜರ್ನಿ ಅದು, ನಿಮ್ಗೆ ಗೊತ್ತು. ಐ ಮೀನ್ ಇಟ್ಸ್ ಅ ಹ್ಯೂಜ್ ಜರ್ನಿ, ಅಂದರೆ ಹ್ಯೂಜ್ ಆಂಬಿಷನ್ ಕೂಡ. ಚಿಕ್ಕ ಆಂಬಿಷನ್ ಅಲ್ಲ, ಚಿಕ್ಕಿಂದ ಐ ಮೀನ್ ವೆನ್ ಐ ವಾಸ್ ಸ್ಮಾಲೇ ನನಗೆ ಚಿಕ್ಕ ಆಂಬಿಷನ್ ಇಟ್ಕೊಂಡೇ ಇಲ್ಲ. ಲೈಕ್ ಐ ಥಿಂಕ್ ಬಿಗ್ ಅಂತಾನೆ, ನೋಡೋಣ ಅಂತ. ಬಟ್ ದ್ಯಾಟ್ ತುಂಬ ಟ್ರೈ ಮಾಡಿದೆ, ಬಟ್ ರೀಚ್ ಆಗೋಕ್ಕಾಗಿಲ್ಲ. ಸೊ ಅಲ್ಲಿಂದ ಟ್ರಾನ್ಸಿಷನ್ ಬಂದ್ಬಿಟ್ಟು ದ ನೆಕ್ಸ್ಟ್ ಲೆವೆಲ್ ಟ್ರಾನ್ಸಿಷನ್ ವಾಸ್ ಟು ಡೂ ಮಾಡಲಿಂಗ್ ಅಥವಾ ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿಂಗ್ ಅದು ಇದೆಲ್ಲ. ಫ್ಯಾಷನಲ್ಲೇ ಸ್ಟಾರ್ಟ್ ಮಾಡಿದೆ. ಫ್ಯಾಷನಲ್ಲಿ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಅಪರ್ಚುನಿಟೀಸ್ ಬಂತು. ಬೆಂಗಳೂರಿಂದ ಯಾವುದೊಂದು ಶೋಸ್, ಮುಂಬೈಯಿಂದ, ಮಂಗಳೂರಿಂದ ಮುಂಬೈಗೆ ಎಫಿನಿಟಿ ಜಾಸ್ತಿ ಇರುತ್ತೆ, ಮುಂಬೈಯಿಂದ ಕೂಡ ಕರೆದ್ರು. ಸೊ ಅಲ್ಲಿಂದ ಒಂದು ಮಿಸ್ಟರ್ ಸೌತ್ ಇಂಡಿಯಾ ಅಂತ ಒಂದು ಕಾಂಟೆಸ್ಟ್ ಬಂತು ಚೆನ್ನೈಯಲ್ಲಿ. ಸೊ ಅದನ್ನ ವಿನ್ ಆದೆ ನಾನು. ಐ ಮೀನ್ ಅನ್ಎಕ್ಸ್ಪೆಕ್ಟೆಡ್ಲಿ, ಆಲ್ ಎಫರ್ಟ್ಸ್ ಅಂತ ಹೇಳ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಮಿರಾಕಲ್ ಥರ, ಐ ಮೀನ್ ಟಿಲ್ ದೆನ್ ಯಾರಿಗೂ ಗೊತ್ತಿಲ್ಲ ಅವಿನಾಶ್ ಯಾರು, ಮಂಗಳೂರು ಹುಡುಗ ಒಬ್ಬ, ಬೆಂಗಳೂರಿಗೂ ಬಂದಿರಲಿಲ್ಲ ಆ್ಯಕ್ಚುಲಿ. ಮಂಗಳೂರಿಂದ ಒಂದು ಅಪ್ಪು ಸರ್ ಒಂದು ಹ್ಯೂಜ್ ಮೂವಿ, ಅದು ಕೂಡ ಒಂದು ದೂಕುಡು ತೆಲುಗು ಮಹೇಶ್ ಬಾಬು ಸರ್ದು ರೀಮೇಕ್ ಮೂವಿ ಪವರ್ ಮೂವಿಗೆ, ಅಪ್ಪು ಸರ್ದು ಅಷ್ಟು ದೊಡ್ಡ ಮೂವಿಗೆ ಒಂದು ಮೇಯ್ನ್ ವಿಲನ್ ತಮ್ಮನ್ ಕ್ಯಾರೆಕ್ಟರ್ಗೆ ಮಂಗಳೂರಿಂದ ಒಬ್ಬ ಯಾವ ಫಿಲಮು ಮಾಡಿರಲಿಲ್ಲ, ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ವಿಜಯ ರಾಘವೇಂದ್ರ ಸರ್ ಜೊತೆ. ಒಂದು ಕ್ಯಾಮಿಯೋ ರೋಲ್, ಚಲಾಪಿಲಿ ಅಂತ, ಒಂದು 1 year ಬ್ಯಾಕ್ ಏನೋ ಸುಮ್ಮನೆ ಏನೋ ಇದಕ್ಕೆ ಮಾಡಿದ್ದೆ. ಬಟ್ ಅಲ್ಲಿಂದ ಇಷ್ಟು ದೊಡ್ಡ ಮೂವಿಗೆ ಆ ಕ್ಯಾರೆಕ್ಟರ್ ಸಿಗಬೇಕಾದ್ರೆ ದಟ್ ವಾಸ್ ಅ ಹ್ಯೂಜ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ನಾನು ಅಪ್ಪು ಸರ್ ಜೊತೆ ಆ ಜರ್ನಿ ಏನು ಮಾಡಿದೆ ಆ ಪವರ್ ಮೂವಿಯಲ್ಲಿ. ಇಲ್ಲಿ ಅವರ ಫ್ಯಾನ್ ಬೇಸ್ ಹಂಗೆ ಹಿಂಗೆ ನೋಡಿದೆ ನಾನು. ಯಶವಂತಪುರ, ಯಲಹಂಕನೇ ಇರಬೇಕಂತ ಅನ್ಸತ್ತೆ, ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ಶೂಟ್ ಇತ್ತು. ಸೊ ಅಪ್ಪು ಸರ್ ಶೂಟ್ ಮಾಡಬೇಕಾದ್ರೆ ಎಲ್ಲೆಲ್ಲಿಂದೆಲ್ಲ ಮೇಲ್ಗಡೆಯಿಂದೆಲ್ಲ ಜನ ಬರ್ತಾ ಇದ್ದಾರೆ. ಇಟ್ ವಾಸ್ ಅ ಶಾಕರ್ ಫಾರ್ ಮಿ. ನಾನು ಅಪ್ಪು ಸರ್ ಫ್ಯಾನ್ ಬೇಸ್ ಇದೆ ಅಂತ ಗೊತ್ತು, ಬಟ್ ಆ್ಯಸ್ ಅ ಸ್ಟಾರ್ ದ ಲೆವೆಲ್ ಆಫ್ ಪ್ರೀತಿ ಏನು ಕೊಡ್ತಾ ಇದ್ದಾರೆ ಎಲ್ಲ ನನಗೆಲ್ಲೋ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಬಂತು. ಅವ್ರ ಜೊತೆ ಹೊರಗಡೆ ಸ್ಪೇನ್ ಹೋಗುವಂಥ ಒಂದು ಅಪರ್ಚುನಿಟಿ ಸಿಕ್ತು, ಬ್ಲೆಸ್ಸಿಂಗ್ ಸಿಕ್ತು ಅಂತ ಹೇಳ್ಬೋದು. ಸೊ ಅವರ ಸಿಂಪ್ಲಿಸಿಟಿ, ಅವರ ಒಂದು ಆ್ಯಸ್ ಅನ್ ಆ್ಯಕ್ಟರ್ ಅವರು ಜನರನ್ನು ನೋಡುವಂಥ ಪ್ರೀತಿ. ಯಾಕಂದರೆ ಸ್ಪೇನ್ಗೆ ಹೋದಾಗ ಜರ್ಮನಿ ಅದು ಇದು ಯುರೋಪಿಂದ ಕೆಲವರು ಬಂದಿದ್ದಾರೆ ಅವ್ರನ್ನ ಭೇಟಿ ಮಾಡೋಕ್ಕೆ. ಸೊ ದ್ಯಾಟ್ ಲೆವೆಲ್ ಆಫ್ ಪ್ರೀತಿ, ಅವ್ರು ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದಾರೆ. ನಮ್ಮ ಕನ್ನಡದವರೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ. ಸೊ ಆ್ಯಕ್ಟಿಂಗ್ ಇರುವಂಥ ಶಕ್ತಿ, ಆ್ಯಕ್ಟಿಂಗಿಂದ ಜನರನ್ನು ಮುಟ್ಟುವಂಥ ಒಂದು ಪವರ್, ಆ ಪವರ್ ಮೂವಿಯಲ್ಲೇ ಗೊತ್ತಾಗಿದ್ದು. ಸೊ ಐ ಥಾಟ್ ಇಲ್ಲಿಂದ ನಾನು ಅವ್ರಿಗೆ ಹೇಳಿದೆ ಕೂಡ. ಐ ಮೀನ್ ಈವನ್ ನಾವು ಅಪ್ಪು ಸರ್, ಐ ಮೀನ್ ಹಿ ಲಿವ್ಸ್ ಇನ್ ಮೈ ಹಾರ್ಟ್. ಅವ್ರಿಗೆ ಹೇಳಿದೆ, ಸರ್ ಐ ನೆವರ್, ನನಗೆ ಆ್ಯಕ್ಟರ್ ಆಗಬೇಕಂತ ಅಷ್ಟೊಂದು ಇದಿರಲಿಲ್ಲ, ಬಟ್ ಐ ಫೀಲ್ ನಾನು ಮಾಡಬಹುದಾ. ಈ ಸರ್ ಯು ರಿಯಲಿ ವರ್ಕ್ ಹಾರ್ಡ್, ಯು ಕ್ಯಾನ್, ತುಂಬ ವರ್ಕ್ ಹಾರ್ಡ್ ಮಾಡಬೇಕು, ಬಟ್ ಯು ಕ್ಯಾನ್, ಪಾತ್ರ ಮಾಡ್ಕೊಂಡು ಬಾ ಆಗತ್ತೆ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಜರ್ನಿ ಐ ಥಿಂಕ್ ಕ್ಯಾರಿಡ್ ಆನ್ ವಿತ್ ನೆಕ್ಸ್ಟ್ ಧನಂಜಯ್ ಬ್ರದರ್ ಜೊತೆ ಒಂದು ಬದ್ಮಾಶ್ ಅಂತ ಫಿಲಮ್ ಮಾಡಿದೆ. ಅಲ್ಲಿಂದ ತುಳು ಫಿಲ್ಮ್ ಇಂಡಸ್ಟ್ರಿ ಅವ್ರು ಕರೆದ್ರು. ಸೊ ಅಲ್ಲಿಂದ 1-2 ತುಳು ಫಿಲ್ಮ್ ಲೀಡಾಗಿ ಮಾಡಿದೆ. ಸೊ ದ ಜರ್ನಿ ಹಂಗೆ ಕ್ಯಾರಿ ಆಗ್ತಾ ಹೋಯ್ತು. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೂಡ ಮಾಡ್ಕೊಂಡು ಬಂದೆ. ಸೊ ಹಿಂಗೆ ಮಾಡ್ತಾ ಬಂದವನು ಬಿಗ್ ಬಾಸ್ ವರೆಗೆ ಬಂದಿದ್ದೀನಿ ಇವಾಗ.